ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನೀವೆಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಈ ವಿಡಿಯೋ ನೋಡ್ತಾರೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಒಂದು ಮೆಸೇಜ್ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಆ ಮೆಸೇಜ್ ಏನಪ್ಪ ಅಂದರೆ, ನಿಮ್ಮ ಸ್ಥಳೀಯ ಗ್ಯಾಸ್ ಆಫೀಸ್ಗೆ ಹೋಗಿ, ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಭಾರತ್ ಆಗಿರ್ಬೋದು, ನೀವು ಏನು ಗ್ಯಾಸ್ ತೊಗೊಂಡಿರ್ತೀರ ನಿಮ್ಮ ಮನೇಲಿ, ಆ ಗ್ಯಾಸ್ ಆಫೀಸ್ಗೆ ಹೋಗಿ ತಕ್ಷಣ KYC ಮಾಡಿಸ್ಕೊಳ್ಳಿ. ನಾನೇ ಖುದ್ದಾಗಿ ಇವತ್ತು KYC ಮಾಡಿಸ್ಕೊಂಡು ಬಂದೆ. ಆ ಆಫೀಸಲ್ಲಿ ಒಂದು ವಿಚಾರಣೆ ನಾನು ಮಾಡಿದೆ. ಏನಪ್ಪ ಆ ವಿಚಾರಣೆ ಅಂದರೆ, ಸರ್ ಈ KYC ಮಾಡಿಸ್ಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಕೇಳಿದೆ ಅವ್ರನ್ನ. ನನಗೆ ಬಂದ ಮಾಹಿತಿ ಪ್ರಕಾರ, ಮೇನ್ ಗ್ಯಾಸ್ ಆಫೀಸವರು ಹೇಳಿದ್ದು, ನನಗೆ ಬಂದ ಮಾಹಿತಿ ಪ್ರಕಾರ KYC ಮಾಡಿಸ್ಲಿಲ್ಲ ಅಂದರೆ ಮುಂದೆ ಕಮರ್ಷಿಯಲ್ ರೇಟ್ಗಳು ಜಾಸ್ತಿ ಆಗುತ್ತಂತೆ. ಆ ಕಮರ್ಷಿಯಲ್ ರೇಟ್ಗಳು ಜಾಸ್ತಿ ಆದಾಗ ಅದೇನು ಜಾಸ್ತಿ ಆಗಿರುತ್ತೆ ರೇಟು, ಅಷ್ಟನ್ನು ಕೊಟ್ಟು ನೀವು ಗ್ಯಾಸ್ನ ತೊಗೋಬೇಕಾಗುತ್ತೆ. KYC ಮಾಡಿಸ್ಲಿಲ್ಲ ಅಂದರೆ. KYC ಮಾಡಿಸಿರೋರಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ಪ್ರೆಸೆಂಟ್ ನಿಮ್ಗೆ ಏನು ಬೆನಿಫಿಟ್ಸ್ ಇದೆ, ಆ ಬೆನಿಫಿಟ್ಸೆಲ್ಲ ನೀವು ಮುಂದುವರಿಬೋದು. KYC ಮಾಡಿಸಿರೋರಿಗೆ ಯಾವುದೇ ಥರ ತೊಂದರೆಗಳಾಗಲ್ಲ. ಅದಕ್ಕೆ ತಕ್ಷಣ ನೀವು ಹೋಗಿ, ಇದು ಯಾವಾಗ ಲಾಸ್ಟ್ ಡೇಟು ಅಂತ ಇನ್ನೂ ಕಂಡೀಷನಾಗಿ ಸಿಕ್ಕಿಲ್ಲ ನಮಗೆ ಆ ಮಾಹಿತಿ. ಇನ್ನೊಂದು ವಾರ ಅಂತ ಹೇಳಿದರೆ, ಆ್ಯಕ್ಚುಲಿ 15ಕ್ಕೆ ಲಾಸ್ಟ್ ಡೇಟ್ ಇತ್ತು. ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ. ಜನಗಳು ಗೊತ್ತಿಲ್ಲದಿರೋ ಕಾರಣಗಳಿಂದ ಬೇಗ ಮಾಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿದ್ದಾರೆ. ತಕ್ಷಣ ನಿಮ್ಮ ಸ್ಥಳೀಯ ಗ್ಯಾಸ್ ಆಫೀಸ್ಗೆ ಹೋಗಿ KYCಗಳನ್ನ ಮಾಡಿಸ್ಕೊಳ್ಳಿ. ಇಷ್ಟನ್ನು ನಿಮ್ಗೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದ್ರು ಒಂದು ಮಾಹಿತಿಗಳಿದ್ದರೆ, ಏನೋ ಮೆಸೇಜ್ ನನಗೆ ಬಂದರೆ ತಕ್ಷಣ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊತೀನಿ. ಅದೇ ಅದು ಮುಂಚೆನೇ ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಏನೇ ಒಂದು ಮಾಹಿತಿ ಕೊಟ್ಟರು ಅದು ನಿಮ್ಗೆ ಬರುತ್ತೆ, ತಕ್ಷಣ ಬರುತ್ತೆ. ಏನಾದರೂ ನಿಮಗೆ ಗೊತ್ತಿಲ್ಲದೇ ತಿಳಿದೇ ಇದ್ದಿದ್ದರೆ ಇಂಥ ವಿಷಯಗಳು ತಕ್ಷಣ ತಿಳ್ಕೊಂಡು ಎಚ್ಚರಿಸ್ಕೊಂಡು ಏನಾದರೂ ಒಂದು ಒಳ್ಳೆಯದಾಗೋಕ್ಕೆ ಅದು ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇಷ್ಟು ಹೇಳ್ತಾ, ನಾನು ಏನಾದ್ರು ಮಾತಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಹೊಸ ವಿಷಯಗಳಿದ್ರೆ, ಹೊಸ ಮಾಹಿತಿಗಳಿದ್ರೆ ನೀವು ಖಂಡಿತ ನಿಮ್ಮ ಹತ್ರ ಹಂಚ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.